ತಂದಿದೆ ಮಪ್ಪಲ್ಲು ಮಸಾಲೆ ಪಾತ್ರೆ ತಿರ್ಬೇಕು 3 ಹೊತ್ತು ಮಸಾಲೆ ದೋಸೆ ಚಿಂತೆ ನಾನು ಏನ್ ತಂದಿದ್ದೀನಿ ಅಂತ ಗೊತ್ತಾದ್ರೆ ನೀನ್ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀಯ. ಅವ್ರು ಯಾವತ್ತೋ ನಮ್ಮ ಪಾಲಿಗೆ ಸತ್ತೋಗವನೆ ಅದೇನ್ ತಂದಿದೆ ಅಂತ ಪ್ರದರ್ಶನಕ್ಕೆ ಇಕ್ಕವ. ಹೆತ್ತ ತಾಯಿಗೆ ಚಪ್ಪಲಿ ತೋರಿಸ್ತಿದ್ಯಲ್ಲ ಮಗಳೇ. ಇದನ್ನ ತೋರ್ಸಕ್ ನಮ್ನೆಲ್ಲ ಕರ್ದವ್ವ ಎಕ್ಕಡನ ಈ ಚಪ್ಪಲಿಗೆ ಒಂದು ವಿಶೇಷವಾದ ಕಥೆ ಇದೆ. ದೇವಸ್ಥಾನದಿಂದ ಕರ್ಕೊಂಡ್ಬಿಟ್ಟು ನಾನ್ ಈ ಮನೆ ಮಗಳು ದೇವಸ್ಥಾನದಲ್ಲಿ ಕಳ್ತನ ಮಾಡೋ ಕಳ್ಳಿ ಅಲ್ಲ. ಕಂಟಿನ್ಯೂ ಮಾಡಮ್ಮ. ನಾನು ಈ ಚಪ್ಪಲಿ ತಗೊಂಡಿದ್ದಕ್ಕೆ ಅಂಗಡಿಯವನು ಒಂದು ಗಿಫ್ಟ್ ಕೊಟ್ಟು ನೀವು ತುಂಬಾ ಚೆನ್ನಾಗಿ ಚೌಕಾಸಿ ಮಾಡ್ತೀರಾ, ನೀವು ಯಾರ ಮನೆಯವರು ಅಂತ ಕೇಳಿದ್ರು. ಸುಂದರ ವಂಶ ಸೊಸೆ ಅಂತ ಹೇಳಿದ್ಯಮ್ಮ. ಆ ತರ ಯಾಕಲೆ ಹೇಳ್ಬೇಕು? ಗಂಡಗಲಿ ಉಂಟೋಳು ಅಂತ ಹೇಳ್ದೆ ತಾನೆ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣಯ್ಯ. ಅಣ್ಣಯ್ಯ ಪಾಂಡುರಂಗ ಗಂಡುಗಲಿ ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರಮದಕರಿ. ತಂಗಿಯಂತೆ ಅದಕ್ಕೆ ಈ ಗಿಫ್ಟ್ ಕೊಟ್ಬಿಟ್ಟ. ಚೆನ್ನಾಗಿದೆ ಇದು. ಎದೆ ಮೇಲೆ ಚಪ್ಪಲಿ ಕುಳಿತಿದೆಯಲ್ಲೇ. ಅಮ್ಮ ಯಾರು ಯಾವ ವಸ್ತು ಮಾಡ್ತಾರೋ ಅದನ್ನೇ ಹಾಕ್ತಾರೆ. ಈಗ ಸೋಪ್ ಮಾಡೋರು ಸೋಪ್ ಚಿತ್ರ ಹಾಕಲ್ವಾ ಹಾಗೆ. ಈ ಶರ್ಟ್ ನೀನ್ ಹಾಕೊಟ್ಟೆಮ್ಮ. ಇಲ್ಲಪ್ಪ ನಿಮಗ್ ಹಾಕಿಸ್ತೀನಿ. ಲೋಪತ್ತು ಹೇಗ್ ಕಾಣ್ತಾ ಇದ್ದೀನೋ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಇನ್ನೊಂದು ಇದ್ರೆ ನಾನು ಹಾಕೊಂಡ್ಬಿಡ್ತಾ ಇದ್ದೆ. ಏನ್ ಹಾಕಂತಿದ್ದೆ ಕತ್ತೆ ಬಡವ. ಆ ಚಪ್ಪಲಿನ ಎದ್ದು ಬಂದು ಎದಕ್ಕೆ ಗುದ್ದಂಗಿದೆಯಲ್ಲ. ಅಣ್ಣಯ್ಯ ಇದು ನಿಜವಾದ ಚಪ್ಪಲಿ ಅಲ್ಲ, ಚಪ್ಪಲಿ ಗುರ್ತು. ಇರ್ಬೋದು ಸುಮ್ಮನೆ ಅಲ್ಲ. ಹೃದಯದ ಮೇಲೆ ಅವನು ನಿಜ ಹೇಳ್ಬೇಕಂದ್ರೆ ನಿನ್ ಚಿತ್ರ ಹಾಕೊಂಡು ತಿರ್ಬೇಕು. ಅದು ಬಿಟ್ಬಿಟ್ಟು ಚಪ್ಪಲಿ ಚಿತ್ರ ಹಾಕೊಂಡವ್ರೆ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಿನ್ಗೇನು ಗೊತ್ತಾಗಲ್ಲ ಸುಮ್ನೆ ಇರು. ಏನಪ್ಪಾ ಬೀದಿಗೆ ಬಿದ್ದು ಕೇಳ್ದವ್ರಿಗೆಲ್ಲ ಹೇಳಿ ನನ್ನ ಹೆಂಡತಿ ಕೊಡ್ಸಿದ್ದು ಅಂತ. ಆಗ ಈ ಟೀ ಶರ್ಟ್ಸ್ ಎಲ್ಲ ಏನು ಅಂತ ಇವ್ರಿಗೂ ಗೊತ್ತಾಗತ್ತೆ. ಹಾಯ್ ಚಪ್ಲಿ, ಹಾಯ್ ಬಬ್ಲಿ, ಹಾಯ್ ಅಕ್ಕಡ. ಯಾರಮ್ಮ ನೀನು? ನಾನು ಬಿಂದು ಅಂತ ಈ ಏರಿಯಾದಲ್ಲಿ ಡೈಲಿ ಭಿಕ್ಷೆ ಬಿಡಕ್ ಬರ್ತೀನಿ. ನೀನು ಬರ್ತೀಯಾ? ನಾನು ಭಿಕ್ಷೆ ಬಿಡೋನಲ್ಲಮ್ಮ. ನೋಡು ನಿನ್ನ ಹತ್ರ ಬಟ್ಟೆ ಇಲ್ಲ ಅಂದ್ರೆ ಹೇಳು, ನಾನ್ ಕರ್ಕೊಂಡೋಗಿ ಹೊಸ ಬಟ್ಟೆ ಕೊಡಿಸ್ತೀನಿ. ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಓಯ್ ಯಾರ ಹತ್ರ ಮಾತಾಡ್ತಿದ್ಯಾ? ಜಾಸ್ತಿ ಮಾತಾಡಿದ್ರೆ ತಪ್ಪಲಲ್ಲಿ ಹೊಡ್ಬಿಡ್ತೀನಿ. ನಮ್ಮ ರಸ್ತೆಯಲ್ಲಿ ಭಿಕ್ಷುಕರ ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಓಡಾಡ್ತಾರೆ. ನಿನಗೇನು ಬಂದಿದೆ ರೋಗ? ಚಪ್ಪಲಿನ ಎದೆ ಮೇಲೆ ಹಾಕೊಂಡು ಓಡಾಡ್ತಿದ್ಯಲ್ಲ, ಚೆನ್ನಾಗಿಲ್ಲ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ನೋಡು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತೀಯಾ. ಈ ಟಿ ಶರ್ಟ್ ನಿಂಗೆ ಚೆನ್ನಾಗಿ ಕಾಣ್ತಿಲ್ಲ. ನಾನು ನಿನ್ಗೆ ಹೊಸ ಟಿ ಶರ್ಟ್ ಕೊಡಿಸ್ತೀನಿ. ಸಿನಿಮಾ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಸಿನಿಮಾಗೆ ಬರೋಕೆ ನನಗೆ ತುಂಬಾ ಆಸೆ ಇದೆ. ಆದ್ರೆ ಈ ಟಿ ಶರ್ಟ್ ನ ತೆಗಿಬಾರ್ದು ಅಂತ ಆರ್ಡರ್ ಆಗಿದೆಯಲ್ಲ. ಅಯ್ಯೋ ಇದು ನನ್ನ ರಸ್ತೆ, ನಾನು ಆರ್ಡರ್ ಮಾಡ್ತಾ ಇದ್ದೀನಿ. ಈ ಟಿ ಶರ್ಟ್ ನ ಕಿತ್ ಬಿಸಾಕು. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಈ ಟಿ ಶರ್ಟ್ ನ ತೆಗಿಯೋ ಹಾಗಿಲ್ಲ. ಅಯ್ಯೋ ಈ ಚಪ್ಪಲಿ ಕೂಲ್ತು ನಿನ್ ಮುಖಕ್ಕೆ ಮ್ಯಾಚ್ ಆಗ್ತಿಲ್ಲ ಕಣೋ. ನೀನ್ ಇದನ್ನ ಕಿತ್ ಬಿಸಾಕ್ಲಿಲ್ಲ ಅಂದ್ರೆ ನಾನು ನಿನಗೆ ಸಿನಿಮಾ ತೋರ್ಸೋದ್ ಹೆಂಗೆ, ಮಾಲ್ ಕರ್ಕೊಂಡು ಹೋಗೋದ್ ಹೆಂಗೆ? ಯಾಕೋ ನಿನ್ ಮಾತನ್ನ ಕೇಳಿದ್ರೆ ನಿನ್ ಜೊತೆ ಸಿನಿಮಾ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಹೌದು, ಯಾಕೆ ಭಿಕ್ಷೆ ಬಿಡ್ತೀಯಾ? ಅಯ್ಯೋ ಇದು ಪಾರ್ಟ್ ಟೈಮ್ ಬಿಸ್ನೆಸ್ ಅಷ್ಟೇ. ಬೆಳಗ್ಗೆ ಭಿಕ್ಷೆ ಬಿಡ್ತೀನಿ, ಈವ್ನಿಂಗ್ ಟೈಮ್ ಕಾಲೇಜ್ ಹೋಗ್ತೀನಿ. ಈಗೇನು ಬರ್ತೀಯೋ ಇಲ್ವೋ? ನನಗೇನೋ ಬರಕ್ ಆಸೆ ಇದೆ. ಒಂದ್ ನಿಮಿಷ ಇರು, ಈ ಗುರುತನ್ನ ಹಂಗಂಗೆ ಎಳ್ಸ್ಕೊಂಡ್ ಬಂದ್ಬಿಡ್ತೀನಿ. ಒರೆಸ್ಕೊಂಡ್ರೆ ಹೋಗುತ್ತಾ? ನಿಮ್ಗೆ ಯಾಕೆ ನಾ ಒರೆಸ್ಕೊಂಡ್ ಮರೆಯಾಯ್ತು. ಈಗ ಚಪ್ಪಲಿ ಗುರ್ತು ಕಾಣ್ತಿದ್ಯಾ? ಸರಿ ಬಿಡು, ನಡಿ ಹೋಗೋಣ. ನಡಿ. ಏಯ್ ಮದ್ವೆ ಆಗ್ತೀಯಾ? ಮೊದಲು ಸಿನಿಮಾ ತೋರ್ಸು, ಚೆನ್ನಾಗಿದ್ರೆ ಆಮೇಲೆ ಹೇಳ್ತೀನಿ. ಸಿನಿಮಾ ತೋರ್ಸಿದ್ಮೇಲೆ ಬೇಡ ಗಿಡ ಅಂದ್ರೆ ಗೋಟಿ ತೆಗ್ದ್ಬಿಡ್ತೀನಿ. ಏನು ಯಜಮಾನ್ರೆ, ಗಂಡುಗಲಿ ವಂಶದ ಅಳಿಯಾಗಿ ಎದೆ ಮೇಲೆ ಚಪ್ಪಲಿ ಹಾಕೊಂಡು ಊರೆಲ್ಲ ಸುತ್ತಕ್ ಹೋಗಿದ್ದಾನಲ್ಲ, ನೀವಾದ್ರೂ ಬೇಡ ಅಂತ ಹೇಳ್ಬಾರ್ದ? ನೀನೇ ನನ್ನ ಮಾತನ್ನ ಕೇಳಲ್ಲ, ಇನ್ನು ಮಳೆ ಅಳಿ ಅಂದ್ರು ನನ್ನ ಮಾತನ್ನ ಇಲ್ಲಮ್ಮ ಕೇಳ್ತಾರೆ. ಒಂದ್ ಮಾತು ಕೇಳಿ ನೋಡಿ, ಅವ್ನ್ ಮುಖ ನೋಡಕ್ ಆಗ್ತಿಲ್ಲ, ಬರೀ ಚಪ್ಪಲಿನೇ ಕಾಣಿಸ್ತಾ ಇದೆ. ಹಿಂದ್ಗಡೆ ಬಾಲ ಒಂದಿದ್ರೆ ಇವನು ಅದೇ. ಇವತ್ತು ತುಂಬಾ ಅದೃಷ್ಟವಾದ ದಿನ. ಬೆಳಿಗ್ಗೆ ನಿಮ್ ಮುಖ ನೋಡಿದಲ್ಲ ಅದಕ್ಕೆ. ಅಂತ ಜೀವನದಲ್ಲಿ ಏನು ಘಟಿಸ್ತು ಬಾವಾ, ಇವತ್ತು ಒಂದ್ ಹುಡುಗಿ ಜೊತೆ ಮಾಲಲ್ಲಿ ಸಿನಿಮಾ ನೋಡ್ದೆ.
ಮನೆಯಲ್ಲಿ ಹೆಂಡತಿ ಇರಬೇಕಾದ್ರೆ ಅದು ಯಾವಳೋ ಜೊತೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದೆ ಅಂತ ಹೆಂಡತಿ ಅಣ್ಣನ ಹತ್ರನೇ ಹೇಳ್ತಿರಲ್ಲ, ಮಗಿನ ಅದೆಷ್ಟು ಕೊಬ್ಬು ತುಂಬಿಕೊಂಡಿರ್ಬೇಕು ಅಂತ. ಅಳಿ ಅಂದ್ರೆ ಏನು ಎದೆ ಮೇಲಿನ ಚಪ್ಪಲಿ ಗುರುತನ್ನೆಲ್ಲ ಅಳಸಾಕೊಂಡ್ಬಿಟ್ಟಿದ್ರ? ಏನಾಯ್ತು? ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕಾರೆ ಒಬ್ಬ ಭಿಕ್ಷುಕಿ ಸಿಕ್ಕಿದ್ಲು. ಅವ್ರ ಜೊತೆ ನಾನು ಮಾಲಲ್ಲಿ ಸಿನಿಮಾ ನೋಡಿದ್ದು. ಒಬ್ಬ ಭಿಕ್ಷುಕಿ ಜೊತೆ ಮಾಲ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದೆ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಆಡ ಮಾತುಗೊಂದು ಅರ್ಥ ಬೇಡವಾ? ಅವಳು ಮಾಮೂಲಿ ಭಿಕ್ಷುಕಿ ಅಲ್ಲ, ಪಾರ್ಟ್ ಟೈಮ್ ಭಿಕ್ಷುಕಿ. ಬೆಳಿಗ್ಗೆ ಹೊತ್ತು ಭಿಕ್ಷೆ ಬಿಡ್ತಾಳೆ, ಸಾಯಂಕಾಲದ ಹೊತ್ತು ಕಾಲೇಜ್ ಹೋಗ್ತಾಳೆ. ನಾನು ಈ ತರ ಏನಾದ್ರು ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಅವಳು ನನ್ನ ಸಿನಿಮಾ ಕರ್ಕೊಂಡು ಹೋಗಿದ್ದಿರ್ಲಿ, ಮೂಸ್ ಕೂಡ ನೋಡ್ತಿರ್ಲಿಲ್ಲ. ನೀನು ಮಾಡ್ಕೊಂಡು ಬಂದಿರೋ ಗರಂಧಾರಿ ಕೆಲಸಕ್ಕೆ ನಮ್ಮ ತಂಗಿ ನಿನ್ನ ನಡಿಕೊಂಡು ಮುತ್ತ ಕೊಡ್ಬೇಕಿತ್ತು. ಯಾಕೆ ಇನ್ನೂ ಹೇಳ ಬಿಡಮ್ಮ. ನಿನಗೆ ಗಿಫ್ಟ್ ಅಂತ ಸಿಕ್ಕರು ಈ ಟಿ ಶರ್ಟ್ ನಿನ್ನ ಯಜಮಾನಪ್ಪ ಹಾಕೊಳ್ಳಿ ಅಂತ ನೀನು ಪ್ರೀತಿಯಿಂದ ಕೊಟ್ಟತಾನೆ. ಏನ್ ಮಾಡ್ಕೊಂಡ್ಬಂದಿವೆ? ಟಿ ಶರ್ಟ್ ಮೇಲಿರೋ ಚಿತ್ರನೆಲ್ಲ ಆಳು ಹಾಕೊಂಡು ಯಾವುದೋ ಒಬ್ಬ ಹುಡುಗಾಡ ಭಿಕ್ಷುಕಿಯಿಂದ ಮಾಲಲ್ಲಿ ಕುಳಿತುಕೊಂಡು ಸಿನಿಮಾ ನೋಡ್ಕೊಂಡು ಮಜಾ ಮಾಡ್ಕೊಂಡು ಬಂದಿದ್ರಮ್ಮ. ಅಂದ್ರೆ ಏನಂತ ಗೊತ್ತೇನಮ್ಮ? ನಿನ್ನ ಮೇಲೆ ಇದ್ದಕ್ಕಿದ್ದಂಗೆ ಪ್ರೀತಿ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ಅದು ನೋಡಮ್ಮ, ದೇವರು ಕೊಟ್ಟ ತಂಗಿ, ಇವನನ್ನ ಈಗಿಂದೀಗಲೇ ರೂಮಿಗೆ ಕರ್ಕೊಂಡೋಗಿ ಅದು ಎಲ್ಲೆಲ್ಲಿ ಹದ್ದು ಮಾಡಬೇಕು ಹದ್ದು ಮಾಡಿ ಇಟ್ಕೋ. ಇಲ್ಲ ನಿನ್ನ ಏನ್ ಮಾಡಪ್ಪನ ಎತ್ತಿ ಆ ಭಿಕ್ಷುಕಿಗೆ ದಾನ ಮಾಡ್ಬಿಡು. ರೂಮ್ ಬಂದ್ರು ಹೊಡಿತೀಯ? ಇಲ್ಲೇ ಅಂತ ನಾನು ಹೊಡಿತೀನಪ್ಪ. ಏನು ಯಜಮಾನ್ರೆ, ನೀವು ಈ ಲೆವೆಲ್ಗೆ ಫಿಟ್ಟಿಂಗ್ ಇಡೋದನ್ನ ನಾನು ಇವತ್ತೇ ನೋಡಿ. ಅವರಿಬ್ಬರು ಗಂಡ ಹೆಂಡತಿ ನಾಯಿಗಳ ತರ ಕಚ್ಚಾಡ್ತಾನೆ ಇರಬೇಕು. ಆ ಜಗಳ ಯಾವ ಮಟ್ಟಕ್ಕೆ ಹೋಗಬೇಕು ಅಂದ್ರೆ ಆ ಜಗಳದಲ್ಲಿ ಮೈಮರ್ತ ನನ್ನ ತಂಗಿ ಯಾವತ್ತು ನನ್ನ ಹತ್ರ ಆಸ್ತಿನ ಕೇಳಲೇಬಾರ್ದು. ಚಪ್ಪ ಚಪ್ಪದೆ ಏನ್ ಯಜಮಾನ್ರೆ? ಅದು ನೋಡು, ನಾನು ಸ್ವಲ್ಪ ಅರ್ಜೆಂಟಾಗಿ ಬ್ಯಾಂಕ್ ಕಡೆ ಹೋಗಿ ಬರ್ತಾ ಇದ್ದೀನಿ, ಮನೆ ಕಡೆ. ಹಾಗಿದ್ರೆ ಮಧ್ಯಾಹ್ನ ಊಟಕ್ಕೆ ಇರಲ್ಲ? ನಾನು ಇಲ್ದೇ ಏನಂತೆ, ಮನೆ ಮಂದಿ ಇರ್ತಾರಲ್ಲ, ಪಾಪ ಮಾಡಿ ಹಾಕು. ಅವ್ರಿಗೆ ಬಿಸಿಯಾಗಿ ಮಾಡಿ ಹಾಕೋದು, ರಾತ್ರಿ ಅದಕ್ಕೆ ಒಗ್ಗರಣೆ ಬಡಿದ್ರೆ ಆಯ್ತು. ಅಣ್ಣಯ್ಯ, ಮನೆ ಜವಾಬ್ದಾರಿ ಎಲ್ಲ ನೀನ್ ಒಬ್ನ ವಹಿಸ್ಕೊಂಡ್ರೆ ನಮ್ಮ ಯಜಮಾನ್ರ ಜವಾಬ್ದಾರಿ ಬರೋದು ಯಾವಾಗ? ಹಾಗಂತ ನಾನು ಈ ಜವಾಬ್ದಾರಿ ನಾವು ವಹಿಸೋದು ಒಂದೇ, ಕುದುರೆ ಬಾಲಕ್ಕೆ ದುಡ್ಡು ಕಟ್ಟೋದು ಒಂದೇ. ಸರಿ ಬಿಡು, ಅದೇನ್ ಕೆಲಸ ಅಂತ ನಂಗೆ ಹೇಳು, ನಾ ಮಾಡ್ಕೊಂಡ್ಬರ್ತೀನಿ. ದೇವರು ಕೊಟ್ಟು ತಂಗಿ, ನಾನೇನು ಇದರಲ್ಲಿ ಒಂದು 10 ಹುಣಸೆ ಬೀಜ ಮಡಗಿಲ್ಲಮ್ಮ. 10,000 ರೂಪಾಯಿ ಇದೆ, ಅರ್ಜೆಂಟಾಗಿ ಹೋಗಿ ಬ್ಯಾಂಕಿಗೆ ಜಮಾ ಮಾಡಬೇಕು. ಕಟ್ಟೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂದ್ರೆ ಬೇರೆಯವ್ರ ಹೆಸರಿಗೆ ಜಮಾ ಆಗ್ಬಿಡುತ್ತಮ್ಮ. ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಾಗ್ಲೇ ನೆಟ್ಟು ಕಟ್ ಬಂದಿರೋ ನಾನು ಜುಜ್ಬಿ 10,000 ರೂಪಾಯಿನ ಬೇರೆ ಅಕೌಂಟ್ಗೆ ಜಮಾ ಮಾಡ್ಬಿಡ್ತೀನಾ? ನೋಡೋ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಅಣ್ಣಯ್ಯ, ಈಗೇನ್ ಕೊಡ್ತೀಯಾ ಅಥವಾ ಆಸ್ತಿಲ್ ಪಾಲ್ ಕೊಡ್ತೀಯಾ? ಪ್ರೀತಿಯಿಂದ ಕೇಳಿದ್ರೆ ಏನು ಸಿಗಲ್ಲ ಅಂತ ಗೊತ್ತಾಯ್ತು. ಇನ್ಮೇಲೆ ನನಗೇನ್ ಬೇಕೋ ಅದನ್ನ ನಾನು ದಬಾಯಿಸಿ ತಗೋತೀನಿ. ಹಲೋ, ನಾನು ಗಂಡು ಕಲಿ ವಂಶದ ಏಕೈಕ ಮಗಳು ಮಾತಾಡ್ತಿರೋದು. ನೀವ್ಯಾರು? ಏನು ಮತ್ತೆ ಆಫರ? ಒಂದು ಜೊತೆ ಚಪ್ಪಲಿ ತಗೊಂಡ್ರೆ ಒಂದು ಟೀ ಶರ್ಟ್ ಫ್ರೀನಾ? ನನಗೆ 5 ಟೀ ಶರ್ಟ್ ಬೇಕಾಗುತ್ತೆ. ಅಲ್ಲಿಗೆ ನಾನು 5 ಜೊತೆ ಚಪ್ಪಲಿ ತಗೋಬೇಕಾ? ತಗೋತೀನಿ. ನೀವು ಈಗಲೇ ಪ್ಯಾಕ್ ಮಾಡಿರ್ತೀರಿ, ಈಗಲೇ ಬಂದು ದುಡ್ಡು ಕೊಡ್ತೀನಿ. ಓಕೆನಾ? ಬಾಯ್. ಚಂಪ ಚಮ್ಮಲಿ, ಅದೆಲ್ಲ ಹಾಳಾಗೋಗಿದೆಯಾ ನೀನು? ನಿಮ್ ಕೈ ತಾಳಿ ಕಟ್ಟಿಸ್ಕೊಳ್ಳೋವರೆಗೂ ನಾನು ಎಲ್ಲೂ ಹಾಳಾಗೋಗಲ್ಲ. ಅದೇನು ಅಂತ ಹೇಳಿ. ಅಂತ ಆಸ್ತಿ ಪಾಲು ಅಂದ ತಕ್ಷಣ ತಪ್ಪಿ ಬಾಕಿ ಅವ್ರ ಕೈಗೆ ದುಡ್ಡು ಕೊಟ್ಟು ಕಳ್ಸಿ ನೀವೇ ತಾನೆ. ಆ ದುಡ್ಡು ತಗೊಂಡು ಅದೆಲ್ಲಿ ದಿಕ್ಕ ಪಾಲಾಗೋದೋ ಯಾರಿಗ್ ಗೊತ್ತು. ಚಂಪ ಜಾಗ ಬಿಡ. ದೇವ್ರು ಕೊಡ್ತಂಗೆ ಕಟ್ಟಿದೇನಮ್ಮ. ಕಟ್ಟದಲ್ಲ. ಬಡೇ ಯಪ್ಪ ಭಗವಂತ, ಏನಮ್ಮ ಇದೆಲ್ಲ? ಅಣ್ಣಯ್ಯ, ಇವತ್ತು ಒಳ್ಳೆ ಡಿಸ್ಕೌಂಟ್ ಆಫರ್ ಇತ್ತು. 5 ಜೊತೆ ಚಪ್ಪಲಿ ತಗೊಂಡಿದ್ದಕ್ಕೆ 5 ಟೀ ಶರ್ಟ್ ಫ್ರೀ. ತಗೊಂಡು ಬರೋದಕ್ಕೆ ನಿನ್ನ ಹತ್ರ ದುಡ್ಡಲ್ಲಿತ್ತು? ಅಣ್ಣಯ್ಯ, ನೀನ್ ಬ್ಯಾಂಕ್ ಕಟ್ಟಕ್ಕೆ ಅಂತ ದುಡ್ಡು ಕೊಟ್ಟಿದ್ದಲ್ಲ, ಅದನ್ನ ಇಲ್ಲಿ ಕಟ್ಬಿಟ್ಟೆ. ದೇವ್ರು ಕೊಡ್ತಂಗೆ ಅದನ್ನ ನಾನು ಅರ್ಜೆಂಟಾಗಿ ಬ್ಯಾಂಕಿಗೆ ಹಾಕ್ಬೇಕಿತ್ತಮ್ಮ. ಅವ್ನು ಚೆಕ್ ಹಾಕ್ಬಿಟ್ರೆ ನಾನೇನು ಮಾಡ್ಲೆ? ಬ್ಯಾಂಕು ಪರ್ಮನೆಂಟ್ ಆಗಿರುತ್ತೆ, ಆದ್ರೆ ಡಿಸ್ಕೌಂಟ್ ಆಫರ್ ಪರ್ಮನೆಂಟ್ ಆಗಿರಲ್ಲ. ಇರೋ ಒಬ್ಬಣ್ಣಂಗೆ 5 ಟೀ ಶರ್ಟ್ ಯಾಕಮ್ಮ? ಅವರು 1 ಟೀ ಶರ್ಟ್ ಹಾಳು ಮಾಡ್ಬಿಟ್ರಲ್ಲ, ಆ ಕೋಪಕ್ಕೆ ಇಷ್ಟೊಂದು ಟೀ ಶರ್ಟ್ ತಂದ್ಬಿಟ್ಟೆ. ಏನೋ ಆಗಿದ್ದಾಗೋಗ್ಬಿಟ್ಟಿದೆ. ಇವನ್ನೆಲ್ಲ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ನನ್ನ ದುಡ್ಡು ತಗೊಂಡ್ಬಿಡು ಹೋಗಮ್ಮ. ಅಣ್ಣಯ್ಯ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಜುಜ್ಬಿ 10,000 ರೂಪಾಯಿಗೋಸ್ಕರ ಹೀಗೆಲ್ಲ ಆಡ್ತಿಯಲ್ಲ. ನಾನು ನಿನ್ನ ದೇವರು ಕೊಟ್ಟ ತಂಗಿ ಅನ್ನೋದನ್ನ ಮರಿಬೇಡ. ನೋಡಮ್ಮ, ನೀನು ನನ್ನ ತಂಗಿನೇ ಇರ್ಬೋದು, ನಾನು ನಿನ್ನ ಅಣ್ಣನೇ ಇರ್ಬೋದು. ಏನು ಹಾಗಂತ ದುಡ್ಡಿಗೇನು ಬೆಲೆನೇ ಇಲ್ವಮ್ಮ? ಬೆಲೆ ಇದೆ, ಇಲ್ಲ ಅಂದವ್ರು ಯಾರು? ಆದ್ರೆ ಅಂಗಡಿಯವನು ಒಂದು ಸಲ ಮಾರಿದ್ಮೇಲೆ ಮತ್ತೆ ವಾಪಸ್ ತಗೊಳ್ಳಲ್ಲ.
ಕೊಟ್ಬಿಡು, ಬೆಟ್ಟದ ಮೇಲೆ ಮನೆ ಮಾಡ್ಕೊಂಡು ಈ ಟೀ ಶರ್ಟ್ ಹಾಕೊಂಡು ಇದ್ಬಿಡ್ತೀವಿ. ಏನು ಯಜಮಾನ್ರೆ, ಅವ್ಳ ಜೊತೆ ಚರ್ಚೆ ಮಾಡಕ್ಕೆ ಯಾಕೆ ಹೋಗ್ತೀರಾ? ಬಿಟ್ಬಿಡ್ಬಾರ್ದಾ? ಪಲ್ಲು, ನಿಮ್ಮ ಅಣ್ಣ ಸುಮ್ಮನೆ ತಮಾಷೆ ಮಾಡಿದಷ್ಟೇ. ಇಲ್ಲ, ನನಗಿವತ್ತು ಆಸ್ತಿ ಬೇಕೇ ಬೇಕು. 5 ಕೋಟಿ ರೂಪಾಯಿ ಬಂದ್ಬಿಡ್ಲಿ, ಅದ್ರಲ್ಲಿ 10,000 ರೂಪಾಯಿ ಇವ್ನ ಮುಖದ ಮೇಲೆ ಬಿಸಾಕ್ತೀನಿ. ಪಲ್ಲು ಸುಮ್ಮನೆ ಯಜಮಾನ್ರೆ, ನಾನ್ ಸಮಾಧಾನ ಮಾಡ್ತೀನಿ. ಏನು ಯಜಮಾನ್ರೆ, 10,000 ರೂಪಾಯಿಗೋಸ್ಕರ 5 ಕೋಟಿ ರೂಪಾಯಿ ಯಾಕೆ ಕೈಯ ಕಳ್ಕೊತ್ಯಾ? ಬರಯ್ಯ. ಏನಪ್ಪ, ಸ್ವಲ್ಪ ಬರ್ತೀರಾ ಇಲ್ಲಿ? ಏನಮ್ಮ ಪಲ್ಲು ತಂದ್ಬಿಟ್ಟಿದ್ಯಾ? ಏನಪ್ಪ, ನಾನಿವತ್ತು 5 ಜೊತೆ ಚಪ್ಪಲಿ ತಗೊಂಡೆ. ಅದನ್ನ ತಗೊಂಡಿದ್ದಕ್ಕೆ 5 ಟೀ ಶರ್ಟ್ ಫ್ರೀ. ನೋಡಿ ಇಲ್ಲಿ. ಅಯ್ಯೋ, ಮತ್ತೆ ಚಪ್ಪಲಿ ಮಾರ್ಕಿರೋ ಟೀ ಶರ್ಟೇ ತಂದ್ಯಮ್ಮ? ಹೌದಪ್ಪ, ಈ ಬ್ರ್ಯಾಂಡ್ ಪಾಪ್ಯುಲರ್ ಆಗ್ಲಿ ಅಂತಾನೆ ಇದನ್ನ ಮಾಡ್ತಾ ಇರೋದು. ಒಂದು ಸಲ ನೀವು ಇದನ್ನ ಹಾಕೊಂಡ್ಮೇಲೆ ನಾನ್ ಹೇಳೋವರೆಗೂ ತೆಗಿಬಾರ್ದು. ಧೂಳ್ ಬೀಳಿಸ್ಕೋಬಾರ್ದು, ಕೊಳೆ ಮಾಡ್ಕೋಬಾರ್ದು, ನೀರ್ ಚೆಲ್ಕೋಬಾರ್ದು, ಕೊನೆ ಪಕ್ಷ ಎಂಜಲ್ ಕೂಡ ಬೀಳಿಸ್ಕೋಬಾರ್ದು. ಇದನ್ನ ಹಾಕೊಳ್ಳಿ ಈಗ. ಸರಿ, ಮಾಡ್ತೀನಿ ಕೂಡ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಪ್ಪ. ಇನ್ಮೇಲೆ ಈ ಚಪ್ಪಲಿ ಮಾರ್ಕಿರೋ ಟೀ ಶರ್ಟ್ಗೆ ಒಂಚೂರು ಕೊಳೆ ಆಗ್ತಾರೆ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಷ್ಟೇ ಅಲ್ಲ, ಹೇಳ್ದವ್ರಿಗೆಲ್ಲ ಹೇಳ್ಬೇಕು, ನನ್ನ ಹೆಂಡತಿ ತುಂಬಾ ಜಾಣೆ, ಬಾರ್ಗೇನ್ ಮಾಡ್ತಾಳೆ. 1 ಜೊತೆ ಚಪ್ಪಲಿ ತಗೊಂಡಿರೋದಕ್ಕೆ 1 ಟೀ ಶರ್ಟ್ ಫ್ರೀ ಕೊಟ್ರು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು. ಇನ್ನೇನ್ ಮುಖ ನೋಡ್ತೀರಾ? ಹೋಗ್ ಬೀದಿಗ್ ಬೀಳಿ. ಚಪ್ಪಲಿ ಹುಟ್ಟಿದ ಟೀ ಶರ್ಟ್ ಹಾಕೊಳ್ದೆ ನಮ್ ಜಾಯಮಾನ ಆಗೋಯ್ತಲ್ಲೋ. ಸರ್ ಏನ್ ಸರ್ ಎಲ್ರು ಚಪ್ಪಲಿನ ಖಾಲಿ ಹಾಕೊಂಡ್ರೆ ನೀವ್ ಎದೆ ಮೇಲೆ ಹಾಕೊಂಡೆ ಓಡಾಡ್ತಾ ಇದ್ದೀರಾ? ಒಂದು ಅರ್ಥ ಬಿಡ್ಬನ್ರಿ. ನೋಡ್ರಿ, ಇದು ಜಾಹೀರಾತು. ಚಪ್ಪಲಿ ಸಖತ್ತಾಗಿದೆ ನೋಡಿ. ಯಾರು ಸರ್ ಕೊಟ್ಟಿದ್ದು? ನನ್ನ ಹೆಂಡತಿ ಪಲ್ಲು ಅಂತ. ಅವಳು ಪೂರ್ತಿ ಹೆಸರು ಪಲ್ಲವಿ. ಗಂಡುಗಲಿ ವಂಶದ ಏಕೈಕ ಮಗಳು. ಯಾರು ಸರ್ ಏಕೈಕ ಮಗಳು? ನನ್ಗೇನ್ರಿ ಗೊತ್ತು, ಹೋಗ್ ನಮ್ಮ ಮಾವನ್ ಕೇಳಿ. ನಿಮ್ ಮಾವ ಎಲ್ಲಿ ಸಿಗ್ತಾರೆ ಸರ್? ಪಾಪ ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ ಸರ್. ಏನ್ರಿ, ನಮ್ಮನ್ನು ಅಲ್ಲಿಗೆ ಕಳಿಸ್ಬೇಕು ಅಂತ ಮಾಡಿದ್ದೀರಾ? ಬೇಡ ತಾನೆ ಸುಮ್ ಹಾಯ್, ಹಲೋ ಎವ್ರಿಬಡಿ. ಗಿವ್ ಮಿ ಅ ಫೋನ್, ಗಿವ್ ಮಿ ಅ ಮನಿ. ಹಾಯ್ ವಿಟ್ಲ, ಏನಾಯ್ತು ಮದ್ವೆ ವಿಷಯ? ನನ್ ಜೊತೆ ಸುತ್ತಾಡೋದಕ್ಕಾಗುತ್ತೆ, ನನ್ ಮದ್ವೆ ಆಗೋಕ್ಕಾಗಲ್ವಾ? ಬಿದ್ದು ನೀನ್ ಮದ್ವೆ ಆಗೋದು ಸ್ವಲ್ಪ ಕಷ್ಟ ಇದೆ. ನೋಡು, ಈ ಚಪ್ಪಲಿ ಬುದ್ದಿರೋ ಟೀ ಶರ್ಟ್ ಹಾಕೋಬೇಡ ಅಂತ ಹೇಳಿರ್ಲಿಲ್ವಾ? ಬಿಚ್ಚ. ಇದನ್ನ ಬಿಚ್ಚಿದ್ರೆ ನಾನು ಹೆಂಡತಿ ಬಳಿತಾಳೆ. ನೋಡು, ಈ ಟೀ ಶರ್ಟ್ ಈ ಪ್ಯಾಂಟ್ ಬಿಚ್ಚಲಿಲ್ಲ ಅಂದ್ರೆ ನಾನೇ ಹರಿದು ಹಾಕ್ಬಿಡ್ತೀನಿ. ಗಿವ್ ಮಿ ಮನಿ. ಥ್ಯಾಂಕ್ ಯು ವೆರಿ ಮಚ್. ರಾಜಕಾರಣಿ ಭೀಮಪ್ಪನಿಗೆ ಭೀಮಪ್ಪನಿಗೆ ಆ ರಾಜಕಾರಣಿ ಭೀಮಪ್ಪನ ಮಾತು ನಂಬ್ಕೊಂಡು ನಾವು ವೋಟ್ ಹಾಕ್ಸಿದ್ವಿ. ಈಗ ಕರೆಂಟು ಇಲ್ಲ, ನೀರು ಇಲ್ಲ, ರಾಶಿ ರಾಶಿ ಬಿದ್ದಿದೆ, ಇಲ್ಲ. ಹಾಗಾಗಿ ಅವನಿಗೆ ಪೊರ್ಕೆ ಸೇವೆ ಮಾಡ್ಲೇಬೇಕು. ಸರ್ ಹೊರಗಡೆ ನಿಮ್ ವಿರುದ್ಧ ಜನ ತಿರುಗಿ ಬಿದ್ಬಿಟ್ಟವ್ರೆ. ಈ ಜನಕ್ಕೆ ನನ್ನ ಮೇಲೆ ಯಾಕೆ ದ್ವೇಷ? ಸರ್, ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ವೋಟ್ ಸಿಗಲಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ರಲ್ಲ, ಜನ ಅದನ್ನೇ ಹಿಡ್ಕೊಂಡ್ಬಿಟ್ಟವ್ರೆ. ರಾಜಕಾರಣ ಅಂದ್ರೆ ಬರೀ ಸುಳ್ಳು ಹೇಳೋದಿನಿ. ಈವರೆಗೂ ಯಾವ ನನ್ನ ಮಗ ತಿರುಗಿ ಬಿದ್ದಿಲ್ವಲ್ಲ ಸರ್. ಆದ್ರೆ ಈಗ ಜನ ಬಹಳ ಬುದ್ಧಿವಂತರಾಗಿದ್ದಾರೆ. ಹೌದಾ? ಇರೋ ಶಿಶುಪಾಲ್ಗೆ ಹೇಳಿ ಅವ್ರಿಗೆ ಬುದ್ಧಿ ಕಲಿಸೋಣ. ನಮಸ್ಕಾರ, ಇನ್ಸ್ಪೆಕ್ಟರ್ ಶಿಶುಪಾಲ್ ಅವ್ರಿಗೆ. ನಾನ್ರಿ ರಾಜಕಾರಣಿ ಭೀಮಪ್ಪ. ಹ್ಞೂನ್ರಿ, ಅಲ್ಲಿ ಮೆರವಣಿಗೆ ಬರ್ತಾ ಇರ್ಬೇಕು, ಇಷ್ಟೆಲ್ಲ ಮಾಡಿದ್ದಾರೆ. ಹೇಗೆ ಹೇಳ್ರಿ? ಹ್ಞೂನ್ರಿ, ಇವ್ರಿಗೆ ನೀವು ಸ್ವಲ್ಪ ಬುದ್ಧಿ ಕಲ್ಸಕ್ಕಾಗಲ್ವಾ? ರಾಜಕಾರಣಿ ಭೀಮಪ್ಪನಿಗೆ, ಮನೆ ಭೀಮಪ್ಪನಿಗೆ, ರಾಜಕಾರಣಿ ಭೀಮಪ್ಪನಿಗೆ. ನೆನ್ಸ್ಕೊಳ್ಳಿ, ಯಾವ ಮುನ್ಸೂಚನೆ ಇಲ್ಲದ ಗಲಾಟೆ ಮಾಡೋಂಗಿಲ್ಲ. ಯಾವುದೇ ರಾಜಕಾರಣಿಗಳ ಬಗ್ಗೆ ಘೋಷಣೆ ಕೂಗಬೇಕಂದ್ರು ನಮ್ಮಂತ ಪೊಲೀಸರ ಪರ್ಮಿಷನ್ ಬೇಕು. ವೋಟ್ ಕೊಟ್ಟು ನಮ್ಮ ಪರವಾಗಿ ಅವ್ರನ್ನ ಪ್ರತಿನಿಧಿ ಅಂತ ಕಳ್ಸಿಕೊಟ್ಟಿದೀವಿ. ಆದ್ರೆ ಅವರು ಪಕ್ಷಾಂತರ ಮಾಡ್ಕೊಂಡು ಲಕ್ಷಾಂತರ ಲೂಟಿ ಹೊಡ್ಕೊಂಡು ನಮ್ಮ ಮುಖಕ್ಕೆ ಮಸಿ ಬಳಿತಿದ್ದಾರೆ. ರಾಜಕಾರಣಿ ಭೀಮಪ್ಪನಿಗೆ, ರಾಜಕಾರಣಿ ಭೀಮಪ್ಪನಿಗೆ. ನಿಮ್ಮೆಲ್ಲರೂ ಅರೆಸ್ಟ್ ಮಾಡಿ ನಾನು ಜೈಲಿಗೆ ಕರ್ಕೊಂಡು ಹೋಗ್ಬೋದು. ಆದ್ರೆ ನಮಗೆ ಬೇಕಾಗಿರೋದು ಒಬ್ಬ, ಯಾರು ನಿಮ್ ಮುಖ್ಯಸ್ಥ. ಎರಡು ಲೀಡರ್ಗಳು ಅಂದ್ಬಿಟ್ರೆ ಎರಡನ್ನ ಅರೆಸ್ಟ್ ಮಾಡಕ್ ಆಗೋಲ್ಲ. ಯಾಕೆಂದ್ರೆ ನಮ್ ಸೆಲ್ಲಲ್ಲಿ ಜಾಗ ಇರೋದೇ ಕಮ್ಮಿ. ನಿಮ್ಮನ್ನೆಲ್ಲ ತಗೊಂಡೋಗಿ ತುಂಬಿಕೊಂಡ್ರೆ ನಮ್ ಸಾಬ್ರಲ್ಲಿ ಮಲ್ಕಂತಾರೆ. ಅದನ್ನ ಕೇಳಿದ್ರೇನ ಅವರು? ಅದು ಕೇಳಿದ್ರು ಹೇಳೋ ನಮ್ ಧರ್ಮಸ್ಥಳ. ಅಯ್ಯೋ, ಇವ್ರಿಗೆಲ್ಲ ನೀನೇನ ಲೀಡ್ರು? ನಾನು ಲೀಡ್ರು. ಇವ್ನ ಎದೆ ಮೇಲೆ ಚಪ್ಪಲಿ ಗುರುತೈತೆ ಅಂದಮೇಲೆ
ಇವನೊಬ್ಬನ ಹಿಡ್ಕೊಂಡು ಬೆಂಡೆತ್ತಿದ್ರೆ ಎಲ್ಲರೂ ತಣ್ಣಗಾಗ್ಬಿಡ್ತಾರೆ. ಏಯ್ ನೀನ್ ಗಂಡೋಲಿ ವಂಶದ ಮನೆ ಅಳಿಯ ಹಾಗೆ ಇದನ್ನೇನ್ ಕ್ರಾಂತಿ ಸಂಕೇತ ಅನ್ಕೊಂಡ್ಬಿಟ್ಟಿದ್ಯಾ? ಯಾವ್ದೇ ಮೇಲೆ ಚಪ್ಪಲಿ ಹಾಕೊಂಡ್ಬಿಟ್ರೆ ಮಿನಿಸ್ಟ್ರೇನ್ ಎದುರ್ಕೊಳೋದಿಲ್ಲ. ಏನು ಭೀಮಪ್ಪನಿಗೆ ಚಪ್ಪಲಿ ಹೊಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಮ್ ಭೀಮಪ್ಪ ಯಾವತ್ತೂ ಚೇರ್ ಮಾಡಲ್ಲ ಕಂಡು ಈಗಾಗಲೇ ವರ್ಸ್ಕೊಂಡು 10,000 ಚಪ್ಪಲಿನ ಕಲೆಕ್ಟ್ ಮಾಡಿ ಇಟ್ಕೊಂಡವ್ರೆ. ಮುಂದಿನ ಎಲೆಕ್ಷನ್ ಅಲ್ಲಿ ನಿಮ್ಗೆ ದಾನ ಕೊಡ್ತಾರೆ. ಮತ್ತೆ ಹೊಡಿಸ್ಕೊಳಕ ಯಾರ್ ನಿನ್ನ ಕಳ್ಸಿದ್ದು? ಯಾಕೆ ನಿನ್ನ ಕಳ್ಸಿದ್ದು? ಚಪ್ಪಲಿ ಗುರ್ತಾಕೊಂಡ್ ಬಂದಿದ್ದೀರ, ಏನ್ ನಿನ್ ಉದ್ದೇಶ? ಇದೇನ್ ಬರೀ ಹರಿಕತೆ ಹೊಡಿತೀರಾ ಇಲ್ಲ ಚಾರ್ಜ್ ಮಾಡ್ತೀರಾ? ಕಮ ಚಾರ್ಜ್ ಐಸೆ. ಇವತ್ತು ನಿನ್ನ ಬಲಿ ಹಾಕ್ಬಿಡ್ತೀನಿ. ಈ ನನ್ನ ದೇವರ ಕೊಟ್ಟ ತಂಗಿ ತಲೆಕಿಟ್ಟು ನಿನ್ನನ್ನು ಲವ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಮನೆ ಒಳಗಡೆ ಸೇರಿಸ್ಕೊಂಡೆ. ಮನೆ ಹಳಿ ಹಾಕಿ ಮನೆಗೆ ಬಂದ ಮೇಲೆ ಮನೆ ಹಳಿ ಅಂತರ ಹಾಕಿದ್ದನ್ನ ತಿನ್ಕೊಂಡು ಬಿದ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ಆರಾಮಾಗಿರ್ಬೇಕು. ಯಾವುದು ಚಳುವಳಿ ಅಂತ ಹೋರಾಟಕ್ಕೆ ಮುಕ್ಬಿಟ್ಟಿದ್ದಾರೆ. ನಿನ್ನನ್ನು ನೀನೇನು ಹೋರಾಟಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ? ಒತ್ತಿನ ಮಗನೇ, ನಿನ್ನ ಇವತ್ತು ನಾನು ಬಿಡಲ್ಲ, ಬಲಿ ಹಾಕಿ ಬಿಡ್ತೀನಿ. ನನ್ನ ತಂಗಿ ವಿಧವೆ ಆದ್ರೂ ಪರವಾಗಿಲ್ಲ, ಇಂದು ನಿನ್ನನ್ನು ಕೊಂದೇ ಬಿಡ್ತೀನಿ. ಬೇಡ ಕಣಪ್ಪ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಇದೊಂದು ಸಲ ಮನಸ್ಸು ಬಿಡಪ್ಪ. ಆಗಿದ್ದೆಲ್ಲ ನಿಮ್ಮಿಂದಲೇ ಮಾತಾಡ್ಸಿದಂಗಪ್ಪ. ಏನು ಏನೋ ದೊಡ್ಡ ಅಳಿಯ ಆಡ್ತಿದೆ, ಮನೆ ಒಳಗಡೆ ಸೆತ್ಕೊಂಡ್ರಲ್ಲ. ಇಂತಹ ಸುಂಡಿಲಿ ವಂಶನ ರೇ ನಮ್ಮ ಗಂಟೆಗಳ ವಂಶ ಎಲ್ಲಿ, ಸುಂಡಿಲಿ ವಂಶ ಎಲ್ಲಿ ಎಲ್ಲ ಮಾತಾಡ್ಸಿದಂಗಮ್ಮ. ಈ ಹಿಂದೆ ನಮ್ಮ ಗಂಟೆಗಳ ವಂಶದಲ್ಲಿ ಯಾರಾದ್ರೂ ಪೊಲೀಸರ ಕೈನಲ್ಲಿ ವಡೆ ತಿಂದು ಬಂದ ಇತಿಹಾಸ ಇದೆಯೇ? ನೋಡಿ, ಗಂಟೆಗಳ ವಂಶರು ವಡೆ ತಿಂದು ಬಂದಿದ್ದಾರೆ. ಒಳ್ಳೆ ರಣ ಹೇಳಿ ತರ ಕೂತಿದ್ದಾರೆ. ಅವ್ರನ್ನ ಹೊಡಿಬಾರ್ದು, ನಿಮ್ಮನ್ನ ಹೊಡೆದು ಬಿಡಬೇಕು. ತುಂಬಾ ಅದೇ ಸರ್, ನೀವು ಮುಂದೆ ಬಂದು ಮಾತಾಡಿದ್ದು ನಮ್ಗೆ ತುಂಬಾ ಧೈರ್ಯ ತಂತು ಸರ್. ಪೊಲೀಸರು ಬಂದ್ರು ಅಂತ ಎದ್ಕೊಂಡು ನೋಡೋದ್ವಿ. ಮಾರಣ್ಣ ಮೆಂಟಿದ್ರು ಬೈದು ಬುದ್ಧಿಯನ್ನು ಕಳಿಸಿದ್ರು. ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ನೀವೇ ನಮ್ ಗ್ಯಾಂಗ್ ಲೀಡರ್ ಸರ್. ಎಲ್ಲರೂ ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ತೀರಪ್ಪ. ಏನು ನಮ್ಮ ಅಳಿಯಂದ್ರು ಗುರಿ ತರ ಸಿಕ್ಬಿಟ್ರು ಅಂತ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಎಲ್ಲರೂ ಬೇಳೆ ಬೇಯಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಪ್ಪ, ಎಲ್ಲರೂ ನೀವೇ ಲೀಡರ್ ಹಾಕ್ಬಿಡಿ. ನೀವು ಆ ಥರ ಕೆಂಪು ಟಿ ಶರ್ಟ್ ಹಾಕೊಂಡು ಓಡಾಡಿ, ಗೊತ್ತಾಗುತ್ತೆ. ನಾವೇನೋ ಟಿ ಶರ್ಟ್ ಹಾಕೋದು ರೆಡಿ, ಕೊಡೋದಕ್ಕೆ ಯಾರು ರೆಡಿ? ಮಹಿಳೆಯರೇ, ನಾನಿರೋದೇ ನಿಮಗೋಸ್ಕರ. ನೀವೆಲ್ಲ ಸೇರಿ ನನ್ನನ್ನು ಓಟ್ ಹಾಕಿ ಗೆಲ್ಲಿಸ್ಕೊಟ್ಟಿದ್ದೀರಾ. ನಿಮಗೆಂತದೇ ಕಷ್ಟ ಬರಲಿ, ಅದಕ್ಕೆ ನಾನು ಸ್ಪಂದಿಸ್ತೀನಿ. ರಾಜಕಾರಣಿ ಭೀಮಪ್ಪನಿಗೆ, ಭೀಮಪ್ಪನಿಗೆ ಸುಳ್ಳು ಆಶ್ವಾಸನೆ ಕೊಡೋ ಭೀಮಪ್ಪನಿಗೆ, ಓಟಿಗಾಗಿ ಸುಳ್ಳು ಹೇಳೋ ಭೀಮಪ್ಪನಿಗೆ. ಏನಪ್ಪ ಭೀಮಪ್ಪ ಅವ್ರು ಭಾಷಣ ಮಾಡ್ತಾರೆ, ಚಪ್ಪಲಿ ಹೊಡಿತೀರಾ? ಚಪ್ಪಲಿ ಮಾಡ್ತಿರೋ ಟಿ ಶರ್ಟ್ ಬೇರೆ ಹಾಕೊಂಡ್ ಬಂದಿದ್ದೀರಾ? ಇದನ್ನೆಲ್ಲ ಯಾರು ನಿಮ್ಗೆ ಸಪ್ಲೈ ಮಾಡ್ತಾ ಇರೋದು? ಸರ್, ಹರಿಕತೆ ಹೊಡಿತೀರಾ, ಚಾರ್ಜ್ ಮಾಡ್ತೀರಾ? ಅಸಲ್ ಪಿಸಲ್ ಕಾ ಕಬ್ಜಾ ಚರ್ಗೆ ಮೇಹನತ್ ಪಡಿಯ ಸುಬ್ರಿಗೆ ಅಂಡೆ ಕಾಯಿ ಸುಬ್ಕೆರೆ ಹಾಗ ನೀರಿಲ್ಲ. ಬಾರ ಶಿಸ್ಪಲ್ಲ, ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು, ಅದೇನು ಬಂದಿದ್ದು ಅಂತ ಹೇಳ. ರಾಜಕಾರಣಿ ಭೀಮಪ್ಪ ಅವ್ರು ಬಂದಿದ್ದಾರೆ, ಅವರೇ ಮಾತಾಡ್ತಾರೆ. ಮಾತಾಡಿ ಸರ್. ಅಮ್ಮ, ನಾನು ಈ ಮನೆಗೆ ಅದೆಷ್ಟು ಉಪಕಾರ ಮಾಡಿದ್ದೀನಿ. ಈಗ ಅಂಥದ್ದೇನಾಯ್ತು ರಾಜಕಾರಣಿಗಳೇ? ಇನ್ನೇನೋ ಬೇಕಮ್ಮ, ಚಪ್ಪಲಿ ಮಾರ್ಕಿನ ಟಿ ಶರ್ಟ್ಗಳು ಹಾಕೊಂಡು ಜನ ಎಲ್ಲ ಚಳವಳಿ ಮಾಡ್ತಾ ಇದ್ದಾರೆ. ಆ ಚಳವಳಿಗೆ ಯಾರು ಕಾರಣ ಅಂತ ಗೊತ್ತಾಯ್ತು. ಚಪ್ಪಲಿ ಮಾರ್ಕಿನ ಟಿ ಶರ್ಟ್ಗಳನ್ನ ಈ ಮನೆಯಲ್ಲಿ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ? ಸರ್, ನನ್ನಿಂದ ತಪ್ಪಾಗೋಯ್ತು ಸರ್. ಅದೇನಾಯ್ತು ಅಂದ್ರೆ ನೀನ್ ಕತೆ ಪುರಾಣ ಕೇಳಕ್ ಬಂದಿಲ್ಲಮ್ಮ, ಅದೆಲ್ಲ ಸಪ್ಲೈ ಮಾಡ್ತಾ ಇದ್ದೀನಿ ನೀನಾ? ಸರ್, ಒಂದ್ ಜೊತೆ ಚಪ್ಪಲಿ ತಗೊಂಡ್ರೆ ಒಂದ್ ಟಿ ಶರ್ಟ್ ಫ್ರೀ ಅಂತ ಅಂದ್ರು ಸರ್, ಅದಕ್ಕೆ ತಂದ್ಕೊಟ್ಬಿಟ್ಟೆ. ನೀನು ಬಿಡ ಇಲ್ಲಿದೆ. ಸರ್, ಆದ್ರೆ ಎಲ್ಲಾ ಕೆಂಪು ಟಿ ಶರ್ಟ್ಗಳನ್ನು ವಾಪಸ್ ತಗೊಂಡ್ಬಿಟ್ಟಿದೀವಿ ಸರ್. ನಿಮ್ಗಿನ್ ಯಾವ ಕೆಂಪು ಬಟ್ಟೆಗಳು ಅಡ್ಡಿ ಬರಲ್ಲ. ಅದೆಲ್ಲ ಎಲ್ಲಿದೆ ನೋಡಿ, ಎಲ್ಲ ಈ ಬ್ಯಾಗಲ್ಲಿ ಹಾಕಿದೀನಿ. ತಗೊಳ್ಳಿ ಸರ್. ಈ ಶ್ರೇಷ್ಠ ರಾಜಕಾರಣಿ ಭೀಮಪ್ಪನ ಕೈಗೆ ಎಕ್ಕಡ ಕೊಡ್ತೀಯನಮ್ಮ? ನೀನು ಕೊಟ್ರೆ ನನ್ನ ಕೈಗೆ ಆಯಮ್ಮ ಎಕ್ಕಡ ಕೊಟ್ಟಿದ್ದೀರಾ? ನೀವು ಕಣ್ಣಾರೆ ನೋಡಿದ್ದೀರಾ? ಮುಂದಿನ ಕ್ರಮ ಜರುಗಿಸ್ತೀರೋ ಇಲ್ವೋ? ನೋಡಮ್ಮಪ್ಪಲ್ಲೋ, ಚಪ್ಪಲಿ ಮಾರ್ಕಿನ ಟಿ ಶರ್ಟ್ ಜನರಿಗೆ ಕೊಟ್ಟು ದಂಗೆ ಎಬ್ಸಿದ್ದು ಅಲ್ಲದೆ ರಾಜಕಾರಣಿ ಭೀಮಪ್ಪ ಅವ್ರ ಕೈಗೆ ಎಕಡ ಕೊಟ್ಟಿರೋದಕ್ಕೆ ನಿನ್ನ ಈಗಲೇ ಅರೆಸ್ಟ್ ಮಾಡ್ತಾ ಇದ್ದೀನಿ.